ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌನೇಶ್ ಶೈಲು ಡೈಲಿ ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಮಧ್ಯೆ ಯಾವುದೇ ವೀಡಿಯೋಸ್ನ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಒಂದು ರೀಸನ್ ಬಂದುಬಿಟ್ಟು ತುಂಬಾ ಬಿಸಿಲು, ಇನ್ನೊಂದಂದರೆ ಸ್ವಲ್ಪ ಮನೆಯಲ್ಲೆಲ್ಲ ಏನೇನೋ ಆಗೋಯ್ತು. ಸೊ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಯಾಕೋ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಈವ್ನಿಂಗು ಡ್ಯೂಟಿಯಿಂದ ಬಂದಮೇಲೆ 5 ಗಂಟೆ ಆಗಿತ್ತು. ಬಟ್ 5 ಗಂಟೆ ಆದರೂ ಕೂಡ ತುಂಬಾ ಬಿಸಿಲಿತ್ತು. ಈ ಬಿಸಿಲಿಗೆ ಸೆಕೆನ ತಡ್ಕೊಳಕ್ಕಾಗ್ತಾಯಿಲ್ಲ. ಅದರಲ್ಲಿ ಬೈಕ್ ಮೇಲೆಲ್ಲ ಓಡಾಡ್ತೀನಲ್ವ, ಸೊ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮನೆಗೆ ಬಂದೆ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಬೆಳಿಗ್ಗೆ ಅಡುಗೆ ಮಾಡಿಬಿಟ್ಟು ಎಲ್ಲಂದರಲ್ಲಿ ಹಾಗೆ ಬಿಟ್ಟೋಗಿದ್ದೆ. ಸೊ ಬಂದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮೊದಲು ಪಾತ್ರೆನ ತೊಳಿತಾ ಇದ್ದೀನಿ. ಈ ಬಿಸಿಲಿಗೆ ನಮ್ಮ ಗುಂಡಿಗೆ ಬೇರೆ ಸ್ವಲ್ಪ ಹುಷಾರು ತಪ್ಪಿದ್ದಾನೆ. ಯಾಕೋ ತುಂಬಾ ಡಲ್ಲಾಗಿರ್ತಾನೆ. ನಾವು ಹೋಗ್ಬೇಕಾದ್ರೆ ತುಂಬಾ ಅಳ್ತಿರ್ತಾನೆ. ಒಬ್ಬನೇ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಬಿಸಿಲಲ್ವಾ. ಸೊ ನೆರಳಲ್ಲೇ ಅವನ್ನ ಕಟ್ಟಕ್ಕೆ ಹೋಗಿರ್ತೀನಿ. ಬಟ್ ಅಂದರೂ ಕೂಡ ಬಿಸಿಲು ಸೆಕೆ ಎಲ್ಲ ತಾಗುತ್ತಲ್ಲ, ಸೊ ಹಾಗಾಗಿ ಅವನಿಗೆ ಕಷ್ಟ ಆಗ್ತಿದೆ. ನಮ್ಮ ಮನೆಯವರಿದ್ದರೆ ಅವರು ಫ್ಯಾನ್ನ ಹಚ್ಬಿಟ್ಟು ಹೊರಗಡೆ ಇಟ್ಟೇ ಹೋಗ್ತಾರೆ. ಸ್ವಲ್ಪ ಗಾಳಿ ಏನಾದರೂ ಚೆನ್ನಾಗಿ ಬಂದರೆ ಅವನು ಮಲ್ಕೋತಾನೆ. ಅವ್ನು ತುಂಬಾ ಡಲ್ಲಾಗಿದ್ದಾನೆ. ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ತಾಯಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅವನಿಗೆ ಅವಾಗವಾಗ ಈ ಥರ ಹುಷಾರು ತಪ್ತಾ ಇರ್ತಾನೆ. ನಾವು ಇಂಜೆಕ್ಷನ್ ಎಲ್ಲ ಹಾಕ್ಸ್ತಾ ಇರ್ತೀವಿ. ಬಟ್ ಯಾಕೋ ಊಟ ಕೂಡ ಚೆನ್ನಾಗಿ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನಾನು ಒಬ್ಬಳೇ ಮನೆಯಲ್ಲೆಲ್ಲ ಇದ್ದಾಗ ಅವನೇ ನನಗೆ ಜೊತೆಯಾಗಿರ್ತಾನಲ್ವ. ಸೊ ಹಾಗಾಗಿ ನಾನು ಅವನ್ನ ತುಂಬಾ ಹಚ್ಕೊಂಡಿದ್ದೀನಿ. ಅವ್ನಿಗೇನಾದರೂ ಈ ಥರ ಹುಷಾರಿಲ್ಲ, ಅವ್ನು ಡಲ್ಲಾಗಿದ್ದರೆ, ನನ್ನ ಜೊತೆ ಆಟ ಆಡಿಲ್ಲ ಅಂದರೆ ನನಗೆ ಅದೇ ಟೆನ್ಷನ್ ಆಗುತ್ತೆ. ಅವ್ನಿಗೇನಾದರೂ ಆಗೋಗಿಬಿಡುತ್ತಾ ಅಂತೇಳ್ಬಿಟ್ಟು. ಯಾಕೆಂದರೆ ನಾನು ಮೊದಲು ಒಂದು ನಾಯಿ ಮರಿನ ಸಾಕಿದ್ದೆ, ಅದು ಕೂಡ ಹುಷಾರು ತಪ್ಪಿ ತೀರೋಯ್ತು. ಸೊ ಇದನ್ನು ನನಗೆ ಅವ್ನಿಗೆ ಹುಷಾರು ತಪ್ಪಿದರೆ ನನಗೆ ಇದೇ ಭಯ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನನಗೂ ಕೂಡ ಮೂಡೇ ಸರಿ ಇಲ್ಲ. ಅವನು ಹುಷಾರಾಗಿದ್ದರೆ, ಆಟ ಆಡ್ತಾಯಿದ್ರೆ, ನಾನು ಬಂದ ಕೂಡಲೇ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಏನಪ್ಪ ಇವಳು ಈ ನಾಯಿ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾಳೆ ಅಂತಂದರೆ, ಅದು ನಾಯಿ ಮಾತ್ರ ಅಲ್ಲ, ನನ್ನ ಮಗನ ಥರ ಕೂಡ. ಅವನ ಜೊತೆ ನನ್ನ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅವ್ನು ಹೇಳೋ ಎಲ್ಲ ಮಾತುಗಳು ಅರ್ಥ ಮಾಡ್ಕೊತಾನೆ. ನಾನು ಏನಾದರೂ ಹೇಳ್ತಾಯಿದ್ರೆ ಸೈಲೆಂಟಾಗಿ ಕೇಳ್ತಾನೆ. ನನಗೆ ಜಾಸ್ತಿ ಕಾಟ ಕೊಡಲ್ಲ. ಬಟ್ ಕಾಟ ಕೊಡ್ತಾನೆ ಅಂತಂದರೆ ನಾನು ಅವನ ಜೊತೆ ಆಟ ಆಡ್ತೀನಿ. ಇನ್ನು ನಮ್ಮ ಹೆಣ್ಮಕ್ಳ ಜೀವನನೇ ತುಂಬ ಕಷ್ಟ ಅಲ್ವಾ. ಆಫ್ಟರ್ ಮ್ಯಾರೇಜ್ ಎಲ್ಲನೂ ಚೆನ್ನಾಗಿರುತ್ತೆ. ಹಸ್ಬೆಂಡು ಚೆನ್ನಾಗಿರ್ತಾರೆ, ಅತ್ತೆ ಮಾವನೂ ಚೆನ್ನಾಗಿರ್ತಾರೆ. ಬಟ್ ಆದರೂ ಕೂಡ ನಮಗೆ ತವ್ರ ಮನೆಗೂ ಆಮೇಲೆ ಗಂಡನ ಮನೆಗೂ ತುಂಬಾ ವ್ಯತ್ಯಾಸ ಆಗುತ್ತೆ. ಮನೆ ಕೆಲಸ ಎಲ್ಲ ನೋಡ್ಕೋಬೇಕು. ಇನ್ನು ವರ್ಕಿಂಗ್ ವುಮೆನ್ ಆದರೂ ಕೆಲಸ ಮಾಡಬೇಕು, ನಾವು ಹೌಸ್ ವೈಫ್ ಆದರೂ ಕೂಡ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ನಾನು ವರ್ಕ್ ಮಾಡೋದ್ರಿಂದ ನಾನು ಊರಿಂದ ಸ್ವಲ್ಪ ಬೇರೆ ಕಡೆನೇ ಇದ್ದೀನಿ. ಸೊ ವರ್ಕ್ ಪರ್ಪೋಸು. ಸೊ ಹಾಗಾಗಿ ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡ್ಕೋಬೇಕಾಗುತ್ತೆ. ಇನ್ನು ನಮ್ಮ ಮನೆಯವರಿದ್ದರೆ ಅವ್ರೇನು ಹೆಲ್ಪ್ ಮಾಡಲ್ಲ. ಬಟ್ ಅವರಿಗೆ ಮನೆ ಕೆಲಸ ಎಲ್ಲ ಮಾಡಿ ರೂಢಿ ಇಲ್ಲ. ಸೊ ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಎಷ್ಟೇ ಲೇಟ್ ಆದರೂ ಒಬ್ಬಳೇ ಬಂದು ಎಲ್ಲ ಕೆಲಸನೂ ಮಾಡ್ಕೋಬೇಕು. ಇನ್ನು ಗುಂಡಿಗೆ ಹೇರ್ ಫಾಲ್ ಆಗ್ತಿದೆ ಅಲ್ವಾ, ಮನೆಯಲ್ಲೆಲ್ಲ ಜಾಸ್ತಿನೇ ಹೇರ್ ಫಾಲ್ ಆಗಿತ್ತು. ಅದನ್ನು ಪದೇ ಪದೇ ಕಸ ಗುಡಿಸ್ತಾ ಇರಬೇಕು. ಯಾಕಂದರೆ ಚೆನ್ನಾಗಿದ್ದಾಗ ನಾವು ಅವನ್ನ ಕರ್ಕೊಳ್ತೀವಿ. ಈ ಥರ ಹೇರ್ ಫಾಲ್ ಆಯಿತು ಅದಾಯಿತು ಅಂತೇಳಿ ನಾವು ಅವನ್ನ ದೂರ ಇಡೋಕ್ಕೆ ಹೋಗಲ್ಲ. ಸೊ ಆದಷ್ಟು ನಾನು ಮನೇನ ಕ್ಲೀನ್ ಇಟ್ಕೊಳ್ಳೋಕ್ಕೆ ಅಂತಲೇ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಹೊರಗಡೆ ಕೂಡ ಜಾಸ್ತಿನೇ ಕೂದಲು ಬಿದ್ದಿತ್ತು. ಗಾಳಿಗೆಲ್ಲ ಬಂದು ಬಾಗಿಲ ಹತ್ರನೇ ಬಿದ್ದಿತ್ತು. ಸೊ ಹಾಗಾಗಿ ಹೊರಗಡೆ ಕೂಡ ಚೆನ್ನಾಗಿ ಗುಡಿಸ್ಕೊಂಡೆ. ನನಗೆ ವರ್ಕ್ ಏನು ಮಾಡೋದಕ್ಕೆ ಕಷ್ಟ ಆಗಲ್ಲ. ಬಟ್ ಮನೇಲಿ ಬಂದುಬಿಟ್ಟು ಕೆಲಸ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಗಾಡಿಯೆಲ್ಲ ಓಡಿಸಿರ್ತೀನಲ್ವ, ತುಂಬಾ ಮೈಕೈ ನೋವೆಲ್ಲ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಬಂದ ಕೂಡಲೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ರೆಸ್ಟ್ ಮಾಡ್ತಾ ಕೂತ್ರೆ ನನಗೆ ಮತ್ತೆ ಎದ್ಬಿಟ್ಟು ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ಸೊ ಹಾಗಾಗಿ ಕೆಲಸನ ಡೈರೆಕ್ಟಾಗಿ ಸ್ಟಾರ್ಟೇ ಮಾಡಿಬಿಡ್ತೀನಿ. ಫೇಸ್ ವಾಶ್ ಕೂಡ ಮಾಡ್ಕೊಳ್ಳಲ್ಲ. ಡೈರೆಕ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಅಡುಗೆನ ಮಾಡಬೇಕಂತೇಳಿ ಕಿಚನ್ಗೆ ಹೋಗ್ತೀನಿ. ಬೇಸಿಗೆ ಆಗಿರೋದ್ರಿಂದ ನನಗೆಲ್ಲ ಫುಲ್ ಸೆಕೆ ಆಗಿತ್ತು. ಸೊ ಹಾಗಾಗಿ ಫುಲ್ ತಲೆ ಸ್ನಾನನೇ ಮಾಡಿಬಿಟ್ಟೆ. ಇನ್ನು ಏನಾದರೂ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಟೊಮೆಟೊ ಬಾತ್ ಮಾಡಂದರು. ಬಟ್ ಟೊಮೆಟೊ ಬಾತ್ ಮಾಡೋದಕ್ಕೆ ಜಾಸ್ತಿ ಟೊಮೆಟೊ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ರೈಸ್ ಬಾತ್ನೇ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ತೊಳೆದು ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ. ಫಿಲ್ಟರ್ ನೀರಲ್ಲೇ ಅಡುಗೆ ಮಾಡ್ತೀನಿ. ಯಾಕಂದರೆ ಬೋರ್ ನೀರು ತುಂಬಾ ಉಪ್ಪುಪ್ಪಾಗಿದೆ. ಸೊ ಹಾಗಾಗಿ ಇನ್ನು ಎಲ್ಲ ತರಕಾರಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೂಕೋಸು ಹಾಕ್ಬಿಟ್ಟು ಎಗ್ನ ಹಾಕಿ ಒಂದು ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ರೊಟ್ಟಿನ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಇನ್ನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡ್ತಾ ಇರಬೇಕಾದ್ರೇ ನಮ್ಮ ಅತ್ತೆ ಫೋನ್ ಮಾಡಿದರು.
ಅತ್ತೆ ಅಂದರೆ ನಮ್ಮ ರಿಲೇಟಿವ್, ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಸೊ ಬಾ ಅಂತೇಳ್ಬಿಟ್ಟು ನನಗೆ ಕಾಲ್ ಮಾಡಿದರು. ಇನ್ನು ಹೋಗೋಣ ಅಂತೇಳ್ಬಿಟ್ಟು ಆ ತರಕಾರಿ ಎಲ್ಲ ಬೇಗ ಬೇಗ ಕಟ್ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ರೊಟ್ಟಿ ಮಾಡಬೇಕಂತಲೇ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಬಟ್ ಬೆಳಿಗ್ಗೆ ಮಾಡಿರೋ ರೊಟ್ಟಿ ಎಲ್ಲ ಇತ್ತಲ್ವ, ಸೊ ಅದರಲ್ಲೇ ತಿಂದ್ರಾಯ್ತು ಅಂದ್ಬಿಟ್ಟು ಇನ್ನು ರೊಟ್ಟಿನ ಮಾಡೋದು ಬೇಡ ಅಂತೇಳಿ ರೈಸ್ ಬಾತ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತವ್ರ ಮನೇಲಿ ಇದನ್ನೆಲ್ಲ ನಾವು ಮಾಡ್ತಾ ಇದ್ದಿದ್ರೆ ಅಮ್ಮಂಗೆ ಎಷ್ಟೆಲ್ಲ ಸಹಾಯ ಆಗ್ತಿತ್ತಲ್ವ. ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಾನು ತವ್ರ ಮನೇಲಿ ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ಅಜ್ಜಿ ಮತ್ತು ಅಮ್ಮನೇ ಎಲ್ಲ ಮಾಡ್ತಾಯಿದ್ರು. ನಾನು ಡ್ಯೂಟಿಗೆ ಹೋದರೆ ಬಾಕ್ಸ್ ಕೂಡ ರೆಡಿ ಮಾಡಿ ನನ್ನ ಬ್ಯಾಗಲ್ಲಿಟ್ಟು ಕೊಡ್ತಾಯಿದ್ರು. ಅಷ್ಟೆಲ್ಲ ಪ್ರೀತಿ ತೋರಿಸ್ತಾಯಿದ್ರು, ನನಗೆ ತುಂಬಾ ಪ್ರೀತಿ ತೋರಿಸ್ತಾಯಿದ್ರು. ಬಟ್ ಇಲ್ಲಿ ಬಂದುಬಿಟ್ರೆ ನಾನು ಅಡುಗೆ ಮಾಡಿದರೆ ನಾನು ತಿನ್ನಬೇಕು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ. ಬಟ್ ತವ್ರ ಮನೇಲಿ ನಾನು ತುಂಬಾ ಚೆನ್ನಾಗಿದ್ದೆ. ಯಾವುದೇ ರೀತಿಲಿ ಒಂದು ಕೆಲಸನೂ ನನಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅಂತಲ್ಲ, ನಾನು ಆ ಥರ ಇದ್ದೆ, ಮಾಡ್ತಾನೇ ಇರಲಿಲ್ಲ. ಅಮ್ಮನೇ ಮಾಡ್ತಾಯಿದ್ರು, ಇಲ್ಲ ಅಜ್ಜಿನೇ ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಯಾವುದೋ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಬಟ್ ಈ ಥರ ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕಂತೇಳಿ ಯಾವುದೂ ನನಗೋಸ್ಕರ ಕೆಲಸ ಇರ್ತಾ ಇರಲಿಲ್ಲ. ಗಂಡನ ಮನೆಗೆ ಬಂದಮೇಲೆ ಎಲ್ಲ ಕೆಲಸನೂ ತಾನಾಗೆ ಮಾಡಬೇಕು ಅಂತ ಅನಿಸುತ್ತೆ, ಮಾಡಲೇಬೇಕು. ಯಾಕಂದರೆ ಅದು ತವ್ರ ಮನೆ ಆಗಿರಲ್ವಲ್ಲ. ಸೊ ಹಾಗೆ ಇನ್ನು ರೈಸ್ ಬಾತ್ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಇನ್ನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಆಲ್ರೆಡಿ ನಾನು ರೈಸ್ ಬಾತ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ. ರೈಸ್ ಬಾತನ್ನು ಬೇರೆ ಬೇರೆ ಥರನೂ ಮಾಡ್ಬೋದು. ಬಟ್ ನನಗೆ ನಮ್ಮ ಮನೆಯವ್ರಿಗೆ ರೈಸ್ ಬಾತಲ್ಲಿ ಈ ಥರ ರೈಸ್ ಬಾತ್ ತುಂಬಾ ಇಷ್ಟ. ಬಟ್ ನಮ್ಮ ಅತ್ತೆ ಮಾಡೋ ರೈಸ್ ಬಾತ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಆ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ಲಾಗಿ ನನಗೆ ಏನೇನು ತರಕಾರಿ ಸಿಗುತ್ತೋ ಅದನ್ನೆಲ್ಲನೂ ಹಾಕ್ಬಿಡ್ತೀನಿ. ನನ್ನ ಮೂಡ್ ಏನಾದರೂ ಚೆನ್ನಾಗಿದ್ದರೆ ಪದ್ಧತಿ ಪ್ರಕಾರ ಎಲ್ಲನೂ ಚೆನ್ನಾಗಿ ಮಾಡ್ತೀನಿ. ನನ್ನ ಮೂಡ್ ಸರಿ ಇಲ್ಲ, ನನಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನಾದರೂ ಮಾಡಲೇಬೇಕಲ್ವ ಅಂತೇಳ್ಬಿಟ್ಟು ಏನೋ ಒಂದು ಮಾಡಿಬಿಡ್ತೀನಿ. ಇನ್ನು ಇದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ತರಕಾರಿನ. ಇದು ಹೂಕೋಸು, ಇದರಲ್ಲಿ ಒಂದು ಹಸಿರು ಕಲರ್ದು ಹುಳ ಸಿಕ್ಬಿಡ್ತು. ಇನ್ನು ಇದರಲ್ಲಿ ಒಳಗಡೆ ಎಲ್ಲನೂ ಹುಳ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಅಂತೇಳಿ ಕೈಯಿಂದನೇ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದನ್ನು ತಂದುಬಿಟ್ಟು 2 ದಿನ ಆಯಿತು. ಸೊ ಹಾಗಾಗಿ ಒಂದು ಹುಳು ಸಿಕ್ತು, ದಪ್ಪನೇ ಇತ್ತು. ಸೊ ಅದಕ್ಕೆ ನೀಟಾಗಿ ನೋಡಿಕೊಂಡೆ ಕ್ಲೀನ್ ಮಾಡೋಣ, ಇವಾಗೇನು ಅರ್ಜೆಂಟ್ ಇಲ್ವಲ್ಲ ಅಂಥೇಳಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಹಾಗೆ ಒಂದು ಕಡೆ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಹೆಣ್ಮಕ್ಳಿಗೆ 2 ಕೈ ಇದ್ದರೂ ಕೂಡ 10 ಕೆಲಸನ ಒಂದೇ ಸರಿ ಮಾಡ್ತೀವಿ. ಯಾಕಂದರೆ ಅದು ನಮ್ಮದು ಒಂದು ಕೆಪಾಸಿಟಿ, ನಾವು ಮಾಡ್ತೀವಿ ಅನ್ನೋದು. ಅಡುಗೆ ಮನೆಯಲ್ಲಿ ಎಲ್ಲ ಅಡುಗೆನೂ ಮಾಡ್ಕೊಳ್ತಾ ಮನೇಲಿ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡೋಂಥ ಕೆಪಾಸಿಟಿ ಇರೋದು ನಮ್ಮ ಹೆಣ್ಮಕ್ಳಿಗೆ. ಕೆಲವೊಬ್ಬರು ಗಂಡು ಮಕ್ಕಳು ಕೂಡ ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ಎಲ್ಲರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಬ್ಬರು ಗಂಡು ಮಕ್ಕಳು ಹೆಂಡ್ತಿ ಮೇಲೆ ಅಥವಾ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಹೆಣ್ಮಕ್ಳು ಕೂಡ ಆ ಥರ ಇರ್ತಾರೆ ಕೆಲವೊಬ್ಬರು, ಬಟ್ ಕೌಂಟೇಬಲ್ ಅಷ್ಟೇ. ಕುಕ್ಕರ್ನ ಆ ಸೈಡು ಶಿಫ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಆ ಕಡೆ ನಿಲ್ಕಲ್ಲ, ಗ್ಯಾಸ್ ಕಟ್ಟೆ ಸ್ವಲ್ಪ ಜಾಸ್ತಿನೇ ಹೈಟ್ ಇದೆ. ಸೊ ಹಾಗಾಗಿ ಈ ಕಡೆ ಸ್ವಲ್ಪ ಇದನ್ನೆಲ್ಲ ಅರಿಶಿನ ಅದು ಹಾಕ್ಬಿಟ್ಟು ಹೂಕೋಸನ್ನ ಬೇಯಿಸ್ಕೊಂಡ್ರೆ ಸ್ವಲ್ಪ ಹುಳುಗಳೇನಾದರೂ ಇದ್ದರೆ ಹೋಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಬೇಕಂತೇಳ್ಬಿಟ್ಟೆ. ಇನ್ನು ರೈಸ್ ಬಾತಿಗೆ ಕುದೀತಾ ಇದೆ ನೀರೆಲ್ಲ, ಹಂಗಾಗಿ ಅಕ್ಕಿ ಹಾಕ್ತಾಯಿದ್ದೀನಿ. ನಮ್ಮ ಗುಂಡು ರೈಸ್ ಬಾತು ಆ ಥರದ್ದೆಲ್ಲ ತಿನ್ನಲ್ಲ. ಅವನಿಗೆ ಅನ್ನ, ಹಾಲು, ಮೊಸರು ಇಲ್ಲಾಂದರೆ ನಾನ್ ವೆಜ್ಜಲ್ಲಿ ಇಟ್ಟರೆ ಮಾತ್ರ ಊಟ ತಿಂತಾನೆ. ಇನ್ನು ಅವನು ಈ ರೈಸ್ ಬಾತ್ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಅವನಿಗಿನ್ನು ವೈಟ್ ರೈಸ್ ಎಲ್ಲ ಮಾಡಬೇಕು. ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಇನ್ನು ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳನ್ನ ಕಟ್ ಮಾಡಿಬಿಟ್ಟು ಹಾಕಿ ಅದರಲ್ಲಿ ಮೊಟ್ಟೆ ಒಡೆದು ಹಾಕೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದನ್ನು ಗುಂಡುಗೋಸ್ಕರನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಟ್ಟೆ ಎಲ್ಲ ಹಾಕಿದರೆ ಅವನಿಗೆ ವೈಟ್ ರೈಸಲ್ಲಿ ಇದನ್ನು ಕಲಸಿಟ್ಬಿಟ್ರೆ ತಿಂತಾನೆ. ಹಾಲು ಅನ್ನ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಅವನಿಗೆ ಹುಷಾರಿಲ್ಲಲ್ವ, ಹಾಲು ಅನ್ನನ ತಿಂತಾ ಇಲ್ಲ. ಅವನಿಗೇನೋ ಸ್ವಲ್ಪ ಮುಖದ ಮೇಲೆ ಹೊಡೆದಂಗೆ ಆಗ್ತಾಯಿದೇನೋ. ಸೊ ಅದಕ್ಕೆ ಅವನಿಗೋಸ್ಕರ ಅಂತೇಳ್ಬಿಟ್ಟು ಒಂದು ತತ್ತಿನ ಮಾಡಿ ಅದರೆಲ್ಲ ಹಾಕಿದರೆ ಹಾಗೆ ಊಟ ಮಾಡ್ತಾನೆ ಅಂಥೇಳಿ. ಇನ್ನು ಸಾಯಂಕಾಲ ಅವನನ್ನು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಡಾಕ್ಟರ್ನ ಇಲ್ಲಿಗೆ ಕರ್ಸೋಣ ಅಂತೇಳಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು.
ಈ ಬಿಸಿಲಿಗೆ 2 ಸಾರಿ ಸ್ನಾನ ಮಾಡಿದ್ರೂ ಸಾಕಾಗಲ್ಲ. ಯಾಕಂತಂದರೆ ತುಂಬಾ ಬಿಸಿಲು. ನಮ್ಮ ಮನೆಯವರು ಹೇಳ್ತಾ ಇದ್ರು, ತುಂಬಾ ಬಿಸಿಲಿದೆ ಅಲ್ವಾ, ಯಾವ ಥರ ಓಡಾಡ್ತೀನಿ ಗಾಡೀಲಿ, ಸ್ವಲ್ಪ ಹುಷಾರು ಅಂತೇಳಿ. ಹುಷಾರಂದರೆ ಹೇಗಾಗುತ್ತೆ, ವರ್ಕ್ ಮಾಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡು, ಸ್ವಲ್ಪ ನೀರನ್ನೆಲ್ಲ ಜಾಸ್ತಿ ಕುಡಿ ಅಂತ ಹೇಳ್ತಾ ಇದ್ರು. ಅದು ಎಲ್ಲಿ ಮಲಗಿದ್ನೋ ನಮ್ಮ ಗುಂಡ ಗೊತ್ತಿಲ್ಲ. ಈ ಮೊಟ್ಟೆನ ಒಡೆದು ಹಾಕ್ತಿದ್ದಂಗೆ ಆ ಸ್ಮೆಲ್ಗೆ ಓಡಿ ಬಂದು ನನ್ನ ಸುತ್ತನೇ ಓಡಾಡ್ತಾ ಇದ್ದೇನೆ. ಏನು ಮಾಡ್ತಾ ಇದ್ದಾಳೆ, ಏನೋ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇದೆಯಲ್ವಾ ಅಂತೇಳ್ಬಿಟ್ಟು. ತುಂಬ ದಿನ ಆಯಿತು ಅವನಿಗೆ ಮೊಟ್ಟೆ ಹಾಕಿರಲಿಲ್ಲ. ಯಾಕಂದರೆ ನಾನ್ ವೆಜ್ ಊಟ ಹಾಕಿಬಿಟ್ರೆ ಅವನು ಬೇರೆ ಊಟನ ತಿನ್ನೋದೇ ಇಲ್ಲ. ಇನ್ನು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಗಳು ಬಂದಿದ್ಲು, ಅವಳ ಜೊತೆನೇ ಹೋಗ್ತಾ ಇದ್ದೀನಿ. ಅವ್ರ ಕೆಲವೊಂದು ಜ್ಯುವೆಲ್ರೀಸ್ ನನ್ನ ಹತ್ರನೇ ಉಳ್ಕೊಂಡಿತ್ತು. ಸೊ ಅದನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವ್ರ ಮನೆ ಹತ್ರ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಗಿಡ ಎಲ್ಲ ಬೆಳೆಸಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ ಎಲ್ಲನೂ. ಅವ್ರಿಗೆ ಗಿಡ ಎಲ್ಲ ಬೆಳೆಸೋದಂದರೆ ತುಂಬಾ ಇಷ್ಟ. ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ನನಗೆ ವೀಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಲಾಗ್ ಆಗಿರುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.